ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಟಿವಿ ನೈನ್ನ ಈ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಇವತ್ತು ನಮ್ಮ ಜೊತೆಗೆ ಸಿನಿಮಾ ಪ್ರೊಡ್ಯೂಸರ್ 45 ಸಿನಿಮಾದ ನಿರ್ಮಾಪಕರಾಗಿರುವಂತಹ ರಮೇಶ್ ರೆಡ್ಡಿ ಅವರಿದ್ದಾರೆ. ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಆಫ್ಟರ್ 45 ಹೆಂಗೆ ಅನಿಸ್ತಾ ಇದೆ? ಸೂಪರ್ ಸರ್, ಸೂಪರ್. ಲೈಫ್ ಹೇಗಿದೆ? ಎನಿ ಚೇಂಜಸ್? ಏನಿಲ್ಲ ಸರ್, ಬಿಫೋರ್ 45 ಆಫ್ಟರ್ 45 ಎಲ್ಲ ಒಂದೇ ಸರ್. ಸೇಮ್ ಇದೆ ಸರ್? ಸೇಮ್ ಇದೆ ಸರ್. ಓಕೆ, ಹೇಗಾಯ್ತು ಸರ್ ಸಿನಿಮಾ? ಹೇಗಾಯ್ತು ಸರ್? ಸಿನಿಮಾ ಚೆನ್ನಾಗಾಯ್ತು ಸರ್, ಸಿನಿಮಾ ಚೆನ್ನಾಗಾಯ್ತು. ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬಂತು. ಸ್ವಲ್ಪ ಕಾಣದ ಕೈಗಳಿಂದ ಸ್ವಲ್ಪ ನನಗೆ ಸ್ವಲ್ಪ ಇದಾಯ್ತು ಅಷ್ಟೇ. ಓಕೆ, ಯಾವ್ದು ಸರ್ ಅದು ಕಾಣದ ಕೈಗಳು? ಕಾಣದ ಕೈಗಳು ಅಂದರೆ ಯಾಕೆ ಈ ನಡುವೆ ಅಂತ ಹೇಳ್ಬಿಟ್ಟು ಇದಂತ ನೆಗೆಟಿವ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದೊಂದು ಎರಡು ಗ್ರೂಪ್ ಆಗ್ಬಿಟ್ಟಿದೆ. ಒಂದು ಪಾಸಿಟಿವ್ ಮಾಡೋ ಗ್ರೂಪ್, ಇನ್ನೊಬ್ರು ನೆಗೆಟಿವ್ ಮಾಡೋದು. ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ನಮಗೆ ಒಂಥರ ಬೇಸರ ಆಯಿತು ಅಷ್ಟೇ. ಯಾಕೆ ಅನ್ಸುತ್ತೆ ಸರ್? ಈಗ ನೆಗೆಟಿವ್ ಅಂದರೆ ಈಗ ನಿಮ್ಮ ಮೇಲೆ ನಿಮಗಾಗದೇ ಇರೋರು ಯಾರಾದ್ರೂ ಅಥವಾ ಹೆಂಗೆ, ಏನಕ್ಕೆ ನೆಗೆಟಿವ್? ಸರ್ ನನಗೆ ಅದು ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಇಷ್ಟು ದೊಡ್ಡ ಬಡ್ಜೆಟಾಗಿ ಪಿಕ್ಚರ್ ತೆಗೆದಿದ್ದು. ನನಗೆ ಆಗದೇ ಇರೋರು ಯಾರೂ ಇಲ್ಲ. ನಾವು ಯಾರ ಹತ್ರ ನಾನು ಹೋಗಿಲ್ಲ. ನಾವು ಗಾಂಧಿನಗರ ಅಂತಲೂ ನಾನು ಹೋಗಿಲ್ಲ. ಗಾಂಧಿನಗರದಲ್ಲಿ ಒಂದು ಕಾಪಿ ಕುಡ್ದಿಲ್ಲ, ಏನೂ ಇಲ್ಲ. ಯಾಕೋ ಇದು ನನಗೆ ಗೊತ್ತಿಲ್ಲ. ಯಾರ್ದು ಇದು ಕಾಣದ ಕೈಗಳು ಸರ್ ನನಗಂತ. ಒಂದು 3 ದಿನ ಅಂತೂ ನಮ್ಮದು ಪಿಕ್ಚರ್ ಹೆಂಗಿತ್ತು ಅಂತ ಹೇಳಿದ್ರೆ ಸೂಪರ್, ಎಲ್ಲ ಕಡೆ ಹೌಸ್ಫುಲ್ಲು ಸರ್. 4 ದಿನ ಆದಮೇಲೆ ಇಮ್ಮಿಡಿಯೇಟ್ ನೆಗೆಟಿವ್ ಹೊಡೆಯೋದು. ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಥಿಯೇಟ್ರ್ ಮುಂದೆ ಹೋಗ್ಬಿಟ್ಟು ನಂತ ಪಿಕ್ಚರ್ ನೋಡಬೇಡಿ ಚೆನ್ನಾಗಿಲ್ಲ ಅಂತ ಹೇಳೋದು. ಯಾಕೆ ಈ ಥರ ಮಾಡ್ತಾರೆ ಅಂತ ಆ ಮಟ್ಟಕ್ಕೆ ಏನು ದ್ವೇಷ ಅಂತ? ಎಲ್ಲವೂ ಕನ್ನಡ ಸಿನಿಮಾಗಳೆಲ್ಲ, ಎರಡೂ ಕನ್ನಡ ಪಿಕ್ಚರ್ ನಾವು ಹೇಳ್ತಾ ಇದ್ದೀವಿ. ಎರಡೂ ಕನ್ನಡ ಪಿಕ್ಚರ್ಗಳೇ, ಎರಡೂ ನೋಡಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಈ ಥರ ದ್ವೇಷ ಅನ್ನೋ ಅಂತ ನನಗೆ ಗೊತ್ತಿಲ್ಲ. ಯಾರ ಮೇಲೆ ದ್ವೇಷನೋ, ನನ್ನ ಮೇಲೆ ದೋಷ ಇದ್ದರೆ ಡೈರೆಕ್ಟಾಗಿ ಹೇಳ್ಬೋದಾಯಿತು. ಅದು ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೇನು ನನಗಂತೂ ತುಂಬ ಬೇಜಾರಾಯಿತು. ನೀವು ಗಾಂಧಿನಗರ ಜೊತೆ ಆ ಲಿಂಕ್ ಇಟ್ಕೊಳ್ದೇ ಇರೋದೇ ಏನಾದರೂ ಸಮಸ್ಯೆ ಅನ್ಸುತ್ತಾ? ಅದು ಒಂದಷ್ಟು ಜನ ಇರ್ತಾರಲ್ಲ, ಈ ಗಾಂಧಿನಗರಕ್ಕೆ ಬಂದೇ ಇಲ್ಲಿಂದ ಹೋಗ್ಬೇಕು, ನಮ್ಮಲ್ಲೇ ಎಲ್ಲವೂ ಆಗ್ಬೇಕು, ಇದನ್ನ ಬಿಟ್ಟು ಬೇರೆ ಬೇರೆ ಕಡೆ ಮಾಡ್ತಿದಾರೆ ಅಂದ್ರೆ ಒಂದ್ ಸ್ವಲ್ಪ ಆ ಥರದ್ದು ಏನಾರು ಅನ್ಸುತ್ತಾ ಇಂಡಸ್ಟ್ರಿ? ಏನೋ ಯಾರ್ಯಾರ ಮನಸ್ಸಲ್ಲಿ ಏನಿದೆ ನನಗಂತೂ ಗೊತ್ತಿಲ್ಲ. ಆ ಥರ ಇರಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಮಗೆ ನಾವೆಲ್ಲ ಸುಪ್ರೀತ್ ನಮ್ಗೆ ಗಾಳಿಪಟ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಚೆನ್ನಾಗಿ ಮಾಡಿಕೊಟ್ರು. ಅದೇನು ನಮಗೆ ಇದಿಲ್ಲ. ನಾವೆಲ್ಲೂ ಹೋಗಲ್ಲ. ನಮ್ದು ಏನು ಅಂದರೆ ಒಳ್ಳೆ ಕನ್ನಡ ಪಿಕ್ಚರ್ಗೆ ಒಳ್ಳೆ ಸಬ್ಜೆಕ್ಟ್ ಕೊಡಬೇಕು, ಒಳ್ಳೆ ಫಿಲಮ್ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಹೊರತು ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ನಾವು ಅಲ್ಲೊಂದು ಇದು ಮಾಡಬೇಕು ಅಂತ ನಮಗೇನು ಆ ಥರ ಏನಿಲ್ಲ ಸರ್. ಅದು ಅಂತ. ಓಕೆ, ಸೊ ಎಷ್ಟಾಯ್ತು ಸರ್ ಬಜೆಟ್? ಈಗೆಲ್ಲ ಸಿನಿಮಾ ಎಲ್ಲ ಆಯಿತು. ಬಡ್ಜೆಟ್ ನಾನು ಇದುವರೆಗೂ ಎಲ್ಲೂ ಹೇಳಿಲ್ಲ ಬಡ್ಜೆಟ್. ಯಾಕೆ ಅಂತ ಹೇಳಿದ್ರೆ ಪಿಕ್ಚರ್ ನೋಡಿದ್ಮೇಲೆ ಎಲ್ಲ ಪ್ರೇಕ್ಷಕರಿಗೆ ಗೊತ್ತಿರುತ್ತೆ ಬಡ್ಜೆಟ್ ಎಷ್ಟಾಗಿದೆ ಅಂತ. ನಾನು ಬಡ್ಜೆಟ್ಗೆ ನಾನು ಕತೆ ಮೇಲೆ ತುಂಬ ನಂಬಿದ್ದೆ. ಕತೆ ಇದು ಡಿಫ್ರೆಂಟ್ ಆಗಿತ್ತು. ಈ ಗರುಡ ಪುರಾಣದ್ದು ಅಂತ ನಮ್ಮದೊಂದು ಮಿಸ್ಟೇಕ್ ಅಂದರೆ ಸ್ಟಾರ್ಟಿಂಗಿಂದ ನಾವು ಹೇಳ್ಕೊಬರ್ಬೇಕಾಗಿತ್ತು. ಇದು ಗರುಡ ಪುರಾಣ ಪಿಕ್ಚರು, ಇದು ಒಂಥರ ಡಿಫ್ರೆಂಟ್ ಸಬ್ಜೆಕ್ಟ್ ಉಂಟು. ನಾವು ಯಾರು ಮುಡ್ದೇ ಇರೋ ಕಂಟೆಂಟ್ ಮುಟ್ಟಿದ್ದೀವಿ ಏನೋ. ನಾನು ಸುಮಾರು ಹೇಳ್ಕೊಬರ್ತಾ ಇದ್ದೆ ಎಲ್ಲ ಕಡೆ. ನಮ್ಮದು ಆ ಕಂಟೆಂಟ್ ಮೇಲೆ ಅಷ್ಟು ನನಗೆ ನಂಬಿಕೆ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದ್ವಿ. ಇನ್ನು ಎಲ್ಲ ಮಾಡಿದೆ, ಕೆಲವು ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಚೆನ್ನಾಗೇ ಮಾಡಿದ್ವಿ. ಯಾಕೆ ಈ ಥರ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ಥರ ಕನ್ನಡ ಪಿಕ್ಚರ್ ಹಿಂಗೆ ಆಗ್ತಾ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೋಡ್ರಿ, ಈಗ ನೀವು ಗರುಡ ಪುರಾಣ ಅಂತ ಹೇಳಿದ್ದು ಯಾವಾಗ ಟ್ರೇಲರ್ ರಿಲೀಸ್ ಆಯ್ತಲ್ಲ, ಆಗ ಎಲ್ಲರ ಮನ್ಸಲ್ಲಿ ಬಂತು ಅಫ್ಕೋರ್ಸ್ ಇದು ಯಾವುದೋ ಲೈಫ್ ಆ್ಯಂಡ್ ಡೆತ್ ವಿಚಾರದನ್ನೇ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಇನ್ಫ್ಯಾಕ್ಟ್ ನಾನು ಹೇಳಬೇಕು, ನಿಮ್ಮ ಟ್ರೇಲರ್ ರಿಲೀಸ್ ಆದಾಗ ಬಂತಲ್ಲ ಹೈಪು, ಇನ್ಕ್ಲೂಡಿಂಗ್ ಮೀಡಿಯಾಗಳಲ್ಲಿ, ಇನ್ಕ್ಲೂಡಿಂಗ್ ಜನರಲ್ಲಿ ನಾವು ನೋಡಿದ ಹಾಗೆ ತುಂಬ ಹೈಪ್ ಇತ್ತು ಸರ್. 45 ಸಿನಿಮಾ ಈ ಮಟ್ಟಕ್ಕೆ ಅರ್ಜುನ್ ಜನ್ಯ ಮೊದಲನೇ ನಿರ್ದೇಶನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಗ್ಲಿಮ್ಸ್ ಇತ್ತು ಆ ಟ್ರೇಲರಲ್ಲಿ. ಸೊ ಹಾಗಾಗೇನೆ ಜನ ಬಂದರು. ನೀವು ಹೇಳಿದ ಹಾಗೆ ಆಮೇಲೆ ಯಾಕೋ ಅದು ಕನ್ವರ್ಟ್ ಆಗ್ತಾ ಹೋಗಲಿಲ್ಲ. ಒಂದು ಗೊತ್ತಿಲ್ಲ, ನಿಮ್ಮ ಕಡೆಯಿಂದ ಆದಂಥ ಒಂದಷ್ಟು ತಪ್ಪುಗಳು ಅಂತ ನಿಮಗೆ ಅನ್ಸುತ್ತಾ ಈ ಟೈಮಲ್ಲಿ ಕೂತ್ಕೊಂಡು ಮಾತಾಡಿದ್ರೆ? ಯಾಕಂದ್ರೆ ನೋಡಿ, ಅದಾದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಪ್ರಮೋಷನ್ಸ್ ಬೇಕಿತ್ತು. ಬೇಕಾಗಿತ್ತು, ಪ್ರಮೋಷನ್ ಬೇಕಾಗಿತ್ತು. ನಮಗೆ ಏನಂತ ಅಂತಂದರೆ ಪ್ರಮೋಷನ್ ಅಂತೇಳಿ ನಾವು ಮಾಡಷ್ಟು ಪ್ರಮೋಷನ್ ಯಾರೂ ಮಾಡಿಲ್ಲ. ನಮಗೆ 45 ನಾನು ಮಾಡಷ್ಟು ಪ್ರಮೋಷನ್ ಇದುವರೆಗೂ ಯಾರು ಬಿಫೋರ್ ರಿಲೀಸ್ ಬಿಫೋರ್ ಮಾಡ್ತಾನೆ ಇದ್ವಿ. ಎಲ್ಲ ಪ್ರಮೋಷನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಮೋಷನ್ ಮಾಡ್ತಾನೆ ಇದ್ವಿ. ಕಂಟೆಂಟ್ ಏನಾಗೋಯ್ತು ಅಂತ ಹೇಳಿದ್ರೆ ನಮ್ಗೆ 3 ದಿನ ಆದಮೇಲೆ ಏನು ಮಾಡಿಬಿಟ್ರು, ಫುಲ್ಲು ನೆಗೆಟಿವ್ ಮಾಡಿಬಿಟ್ರು. ನಮ್ಮದು ಸ್ವಲ್ಪ ಪೈರಸಿನೂ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ಪೈರಸಿ ಎಲ್ಲ ಪಿಕ್ಚರ್ಗೂ ಪೈರಸಿ ಆಗತ್ತೆ. ನಾನೇನು ಎಲ್ಲದು ನಂತರ ನಮ್ಮದೇ ಆಯಿತು ಅಂತ ನಾನೇನು ಹೇಳ್ತಾ ಇಲ್ಲ. ನಂದು ಕೆಲವು ಕಾಣದ ಕೈಗಳು ಸ್ಪೆಷಲಾಗಿ ತಗೊಂಡ್ರು. ಯಾಕೆ ತಗೊಂಡ್ರೋ ಏನೋ ಗೊತ್ತಿಲ್ಲ. ಅದು ನನಗೆ ಇವಾಗ ಅನ್ನಿಸ್ತಾ ಇದೆ, ಅದು ಯಾಕೆ ಆ ಥರ ತಗೊಂಡ್ರು ಅಂತ ಗೊತ್ತಿಲ್ಲ. ಇದು ಈ ಕನ್ನಡ ಫಿಲಮ್ ಮೇಲೆ ದ್ವೇಷನಾ ಇಲ್ಲ ಯಾರ ಮೇಲೆ ದ್ವೇಷ? ಯಾರು ಇದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕಂದರೆ ನನಗೆ ಈ ಥರ ನಮಗೆ ಇದು ನಮ್ಗೆ ಗೊತ್ತಿಲ್ಲ ಸರ್. ಇದು ನನಗೆ ಈ ಪಿಕ್ಚರಲ್ಲೇ ಇದೆಲ್ಲ ಒಳ ಮರ್ಮಗಳೆಲ್ಲ ನನಗೆ ಗೊತ್ತಾಗ್ತಾ ಇರೋದು. ಫಸ್ಟ್ ನಮ್ಗೆ ಏನೂ ಗೊತ್ತಿಲ್ಲ. ನಮಗೆ ಫಿಲಮ್ ಮಾಡಬೇಕು, ಒಳ್ಳೆ ಕಂಟೆಂಟು, ಒಳ್ಳೆ ಇದು ಮಾಡಬೇಕು, ಒಳ್ಳೆ ಪಿಕ್ಚರ್ ಮಾಡಬೇಕು
ಅಂತ ನಾನು ಆ ಕಂಟೆಂಟ್ ಮೇಲೆ ನಾನು ಇದು ಮಾಡಿದೆ ಹೊರತು ನನಗೆ ಇವೆಲ್ಲ ಗೊತ್ತಿಲ್ಲ ಸರ್, ನನಗೆ ಖಂಡಿತ ಗೊತ್ತಿಲ್ಲ. ಈ ಕಾಣದ ಕೈಗಳು ಅಂತ ನೀವೇನು ಹೇಳ್ತಾ ಇದ್ರ, ಐ ಥಿಂಕ್ ಅಫ್ಕೋರ್ಸ್ ನೀವು ಅದನ್ನ ಹೆಸರು ಹೇಳೋದಕ್ಕೆ ಇಷ್ಟಪಡ್ಲಿಕ್ಕಿಲ್ಲ ಅಂತ ನನ್ಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಿಮಗೆ ಅರ್ಥ ಆಗಿದೆಯಾ ಯಾರಿದ್ರು ಇದ್ರ ಹಿಂದೆ, ಸರ್ ಯಾರು ನನ್ನ ಮೇಲೆ ಈ ಥರದ್ದು ಒಂದಷ್ಟು ಅಲ್ಲಲ್ಲ, ಕೆಲವರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಸುಮಾರು ಜನ ನಮ್ಗೆ ಹೇಳ್ತಾರೆ ಸರ್. ಹೇಳಿದ್ರು ನಾವು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಯಾಕಂದ್ರೆ ನಾವು ಕಣ್ಣಾರೆ ಕಾಣ್ಬೇಕು, ಎಲ್ಲ ಇದು ಮಾಡಬೇಕು. ಬಟ್ ನಮ್ಮ ಪಿಕ್ಚರಲ್ಲಿ ಕರ್ಮ ಅನ್ನೋದೊಂದಿದೆ. ಆ ಕರ್ಮ ಅಂತೂ 100% ಸುತ್ಕೊಳತ್ತೆ, ಯಾರೇ ಮಾಡಿರಲಿ. ನಾನು ಮಾಡಿದ್ರು ನನಗೂ ಸುತ್ಕೊಳ್ಳುತ್ತೆ, ನಾನೇನೇನು ಸ್ಪೆಷಲ್ ಅಲ್ಲ. ಅದಂತ ಮೇಲೊಬ್ಬ ನೋಡ್ತಾ ಇರ್ತಾನೆ, ಯಾರೇ ಮಾಡಿದ್ರು ಸರ್ ನಾನು ಆನೆಸ್ಟಾಗಿ ಮಾಡಿರೋದು ಸರ್, ಇದು ಆನೆಸ್ಟಾಗಿ ನಾನೀಗ ಇದು ಮಾಡಿರೋದು. ನಮಗೇನಾದರೂ ಆ ಥರ ಕಾಣದ ಕೈಗಳು, ಆ ಕರ್ಮ ಅಂತೂ ಬಿಡೋದೇ ಇಲ್ಲ ಸರ್, ಸುತ್ಕೊಳ್ಳುತ್ತೆ. ಇದು ನನ್ನ ಇದು ಸರ್. ಓಕೆ ಓಕೆ, ನಾನು ಇನ್ನೊಬ್ರು ಮಾಡಿದ್ರು ನನಗೂ ಸುತ್ಕೊಳ್ಳುತ್ತೆ ಸರ್, ಅದು ನಿಜ ಸರ್. ಅದು ನಾನು ಅದು 100% ಎಲ್ರಿಗೂ ಕರ್ಮ ಅನ್ನೋದು ಬಿಟ್ಟಿರೋದು ಅಲ್ವೇ ಅಲ್ಲ ಅದು. ಸೊ ಈಗ ನೀವು ಬಜೆಟ್ ಮೋರ್ ದೆನ್ 100 crores ಅಂತಾನೆ ಎಲ್ಲ ಕಡೆನೂ ಬಂತು. ಒಂದು ದೊಡ್ಡ ಬಜೆಟ್ ಅಂತಾನೆ ಅನ್ಕೊಳ್ಳೋಣ, ನಂಬರ್ಸ್ ನೀವು ಹೇಳೋದಕ್ಕೆ ಇಷ್ಟಪಡಲಿಲ್ಲ ಅಂದ್ರೂ. ಸೊ ಅಷ್ಟು ಬಜೆಟ್ ಹಾಕಿದಾಗ ರಿಟರ್ನ್ಸ್ ವಿಚಾರನೂ ಕೂಡ ನೀವು ಕೂತ್ಕೊಂಡು ಮಾತಾಡಿರ್ತೀರಿ. ಇಲ್ಲ 100 ಎಲ್ಲ ಇಲ್ಲ, ಸುಮ್ಮನೆ 100 ಎಲ್ಲ ಸುಮ್ಮನೆ 100 ಅಂತಲ್ಲ, ಇರೋ ತಕ್ಕ ಮಟ್ಟಿಗೆ ಬಜೆಟ್ ಆಗಿದೆ. ಒಂದು ದೊಡ್ಡ ಬಜೆಟ್ ಅಂತೂ ಆಗಿದೆ, ದೊಡ್ಡ ಬಜೆಟ್ ಅಂತೂ ಆಗಿದೆ. ಹೌದು ಆಗಿದೆ. ಓಕೆ, ಅಷ್ಟು ಬಜೆಟ್ ನಾನು ಹಾಕ್ತಿದ್ದೀನಿ ಅಂದಾಗ ಪ್ರೊಡ್ಯೂಸರು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಮಾತಾಡಿರ್ತೀರಿ, ಇದಕ್ಕೆ ರಿಟರ್ನ್ಸ್ ಹೇಗಪ್ಪ? ಯಾಕಂದ್ರೆ ಅಫ್ಕೋರ್ಸ್ ನಾನು ಸಿನಿಮಾ ಮಾಡ್ತಿದ್ದೀನಿ, ಹೌದು, ಅಟ್ಲೀಸ್ಟ್ ಫಸ್ಟು ನನ್ನ ದುಡ್ಡು ಸೇಫ್ ಆಗಬೇಕು. ನಾನು ಎಷ್ಟೋ ಒಂದು ಅಮೌಂಟ್ ಹಾಕಿದ್ದೀನಿ ಅಂದರೆ ಮೊದಲು ಅಷ್ಟು ಸೇಫ್ ಆಗಬೇಕು, ಅದಾದ್ಮೇಲೆ ನನ್ನ ಪ್ರಾಫಿಟ್ ನೋಡಬೇಕು ಅನ್ನೋದಿರುತ್ತೆ ಲೆಕ್ಕಾಚಾರಗಳು. ಇದ್ರ ಬಗ್ಗೆ ಎಲ್ಲ ಮಾತಾಗಿತ್ತಾ? ಇಲ್ಲ, ಇದೆಲ್ಲ ಮಾತಾಗಿತ್ತು. ನಾವೇನಂತ ಫ್ಯಾನ್ ಇಂಡಿಯಾ ಅಂತ ಹೋದ್ವಿ, ಇದು ಯೂನಿವರ್ಸಲ್ ಸಬ್ಜೆಕ್ಟು, ಫ್ಯಾನ್ ಇಂಡಿಯಾ ಮಾಡಬೇಕು ಅಂತ ಹೇಳ್ಬಿಟ್ಟೆ ಸ್ವಲ್ಪ ಇದಾಗಿದ್ದು. ನಮ್ಮದು ಬಡ್ಜೆಟ್ ಕರೆಕ್ಟಾಗೇ ಬರ್ತಾ ಇತ್ತು. ನಮ್ಮದು ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯಿತು. ನಮಗೆ ಏನು ಹೇಳಬೇಕು ಅಂದರೆ, ನಮ್ಮದ್ರಲ್ಲಿ ಟೆಕ್ನಿಷಿಯನ್ಗೆ ಯಾವ ರೀತಿ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಗೆ ಸ್ವಲ್ಪ ಒಂದು ಇಬ್ಬರಿಂದ ಟೆಕ್ನಿಷಿಯನಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಅವ್ರು ಮಾಡಿರೋದು CG ಸೆಟ್ ಆಗಿಲ್ಲ, CG ಸೆಟ್ ಆಗಿರೋದು ಇದಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಆ CG ಇದೆಯಲ್ಲ ಕ್ಲೈಮ್ಯಾಕ್ಸಲ್ಲಿ ನಂಗೆ CGಗೆ ಸುಮಾರು ಒಂದು 15-20 ಕೋಟಿ ಬರೀ ನಂಗೆ ಕ್ಲೈಮ್ಯಾಕ್ಸ್ಗೆ ಆಗೋಯ್ತು. ಆ ಬಡ್ಜೆಟ್ ಎಲ್ಲಿ ಹೇಳ್ಕೊಂಡ್ಬಿಡ್ತು, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಅದು ಟೆಕ್ನಿಷಿಯನ್ಗಳಿಗೆ ಅದು ಫಸ್ಟ್ ಗೊತ್ತಿರಬೇಕು, ನಮ್ಗೆ ಗೊತ್ತಾಗಲ್ಲ. ಈ ನಮಗೇನಂದರೆ ನಮ್ಗೊಂಥರ ಹೇಳಿರ್ತಾರೆ, ಅದು ಮಾಡಿರ್ತಾರೆ, ಅವ್ರು ಶೂಟು ಮಾಡಿರ್ತಾರೆ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತ. ಇವ್ರು ಇಬ್ಬರದ್ರಲ್ಲಿ ನಂದೇನಾಯಿತು ಅಂದರೆ ನಂದು ಹೋಗ್ಬಿಡ್ತು. ಆಮೇಲೆ ನನಗೆ 1 ವರ್ಷ ಟೈಮು ವೇಸ್ಟ್ ಆಗೋಯ್ತು ಈ CGದಲ್ಲಿ ನಂಗೆ ತುಂಬ ಪ್ರಾಬ್ಲಮ್ ಆಯಿತು. ಅದು ಸ್ವಲ್ಪ ಏನೋ ನಡೀತಾ ಇದೆ ಅದು ಆದರೆ ಅಲ್ಲೂ ಆಯಿತು. ಮಿಕ್ಕಿದ ಬಡ್ಜೆಟ್ ಎಲ್ಲ ಕರೆಕ್ಟಾಗಿ ಬರ್ತಾಯಿತ್ತು, ಅದಂತ ಎಲ್ಲ ಬಡ್ಜೆಟ್ ಬರ್ತಾಯಿತ್ತು. ಈ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಏನೋ ಅಂತೀವಲ್ಲ, ಅದು ಸ್ವಲ್ಪ ಹೊಡ್ತಾ ಬಿದ್ದೋಯ್ತು ಅಷ್ಟೇ. ಇನ್ನು ಮಿಕ್ಕಿದ್ದೇನಿಲ್ಲ. ನಾವೇನು ಅಂದ್ಕೊಂಡಿದ್ವಿ ಅದು ನಾವು ಸಾಧಿಸ್ತಿದ್ದೀವಿ. ಬಟ್ ನನಗೆ ಇದೇ ಬೇಜಾರೇನು ಅಂತ ಹೇಳಿದ್ರೆ, ನೆಗೆಟಿವ್ ಯಾಕೆ ಮಾಡ್ತಾರೆ ಇದೊಂದು ನನಗೆ ಮನಸ್ಸಿಗೆ ಬೇಜಾರಾಗಿದೆ ಹೊರತು ಇನ್ನು ನಮಗೇನು ನಮ್ಮ ಕಂಟೆಂಟು, ನಮ್ಮ ಪಿಕ್ಚರು, ನಮ್ಮ ಇದ್ರ ಮೇಲೆ ನಮ್ಗೊಂಚೂರು ಏನು ಇದಿಲ್ಲ ಅಂತ.